ಸಹ ಹೇಳ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಫ್ಯಾಕ್ಟ್ ಸತ್ಯದನ್ನೇ ಹೇಳ್ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ, ದಿನನಿತ್ಯ ಆಗ್ತಾ ಇದೆ, ಅದು ನಮಗೆ ಗೊತ್ತು. ಅವರು ಸ್ಕಿಲ್ ಇಂಪ್ರೂವ್ ಮಾಡಬೇಕು ಮತ್ತು ಅವ್ರಿಗೆ ಹೊಡಿಯೋದ್ರಿಂದ ಯಾವುದೇ ಶಿಕ್ಷಣ ಇಂಪ್ರೂವ್ ಆಗೋಲ್ಲ. ಇದು ಒಂದು 10 years ಬ್ಯಾಕ್ ನಾನು D.Ed ಮಾಡಿದಾಗ ಏನು ಕಲ್ತ್ಕೊಂಡಿದ್ನೋ ಮತ್ತೆ ಅದನ್ನು ನಾನು ಇಲ್ಲಿ ರಿಪೀಟ್ ಕಲ್ತ್ಕೊಂಡಂಗೆ ಆಯಿತು. ಹಾಗೆ ಮಕ್ಕಳ ಸಮಸ್ಯೆ ಏನಾದರೂ ಬಂದರೆ ನಾವು ಯಾವ ರೀತಿ ವ್ಯವಹರಿಸಬೇಕು, ನಮ್ಮ ಮಾತಲ್ಲೇ ಇರ್ಬೋದು. ಯಾವುದೇ ಒಂದು ದೊಡ್ಡ ಸಮಸ್ಯೆ ಆದರೂ ನಮ್ಮ ಮಾತಲ್ಲೇ ಆ ಸಮಸ್ಯೆಗೆ ಸೊಲ್ಯೂಷನ್ ಇರ್ಬೋದು ಅಂತ ನಾನು ಈ ತರಬೇತಿಯಿಂದ ಕಲ್ತಿದ್ದೀನಿ ಸರ್. ಸೊ ನನ್ನ ಚೇಂಜಸ್ನ ಇನ್ನು ಮುಂದೆ ನಾನು ಚೇಂಜ್ ಮಾಡ್ಕೋತೀನಿ, ನನ್ನ ಏನು ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡೆ. ನಾವು ತುಂಬ ಬದಲಾವಣೆನ ಮಾಡ್ಕೋಬೇಕಾಗಿದೆ. ಇವತ್ತಿಂದ ಎಲ್ಲನೂ ನಾವು ಬದಲಾವಣೆ ಮಾಡ್ಕೋತೀವಿ ಅಂತ ಹೇಳ್ತೀನಿ. ಓದ್ಸೋಕ್ಕೆ ಆಗಲಿ, ಕೂರ್ಸೋದಾಗಲಿ, ಡಿಸಿಪ್ಲಿನ್ ಆಗಲಿ, ಬರೀ ಇದೇ ಮಾತ್ರ ನಿಮಗೆ ವಾರ್ಡನ್ಸ್ ಕೆಲಸ ಅಂತ ನಮ್ಗೆ ಅನಿಸುತ್ತೆ. ಬಟ್ ವಿದ್ಯಾರ್ಥಿಗಳ ಮನಸ್ಸನ್ನು ಹೇಗೆ ಗೆಲ್ಲಬೇಕು, ಅವ್ರ ಕಷ್ಟಗಳನ್ನು ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ಇದನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ಮತ್ತೆ ಅವ್ರನ್ನ ಯಾವ ಥರ ಅವರು ಪ್ರಮೋಟ್ ಮಾಡಬೇಕು, ಮೋಟಿವೇಶನ್ ಮಾಡಬೇಕು ಅಂತ ಸಹ ಹೇಳ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಫ್ಯಾಕ್ಟ್ ಸತ್ಯದನ್ನೇ ಹೇಳ್ಕೊಟ್ಟಿದ್ದಾರೆ. ನಮಗೆ ಗೊತ್ತಿದೆ, ದಿನನಿತ್ಯ ಆಗ್ತಾ ಇದೆ, ಅದು ನಮಗೆ ಗೊತ್ತು. ಬಟ್ ಅದನ್ನು ನಮಗೆ ಅವ್ರ ಹತ್ರ ತೋರಿಸ್ಕೊಳಕ್ಕಾಗಲ್ಲ, ಪೇಷನ್ಸೇ ಇಲ್ಲ, ನನಗೂ ಮಾತಾಡ್ಕೋ ಆಗ್ತಾ ಇಲ್ಲ. ಥ್ಯಾಂಕ್ ಯು. ಕ್ಲಾಸಲ್ಲಿ ಈ ಸೈಕಾಲಜಿಕಲ್ ಪೀರಿಯಡನ್ನು ಅಟೆಂಡ್ ಮಾಡ್ದಂಗೆ ಆಯಿತು. ಯಾಕಂದರೆ ಆ್ಯಕ್ಚುಲಿ ಇದೇ ಮೆಥಡ್ನ ನಮ್ಮ ಮಕ್ಕಳಿಗೆ ಟೀಚ್ ಮಾಡ್ತಾರೆ. ಸೊ ಮಕ್ಕಳನ್ನ ಯಾವ ರೀತಿ ಅವರು ಸ್ಕಿಲ್ ಇಂಪ್ರೂವ್ ಮಾಡಬೇಕು ಮತ್ತು ಅವ್ರಿಗೆ ಹೊಡಿಯೋದ್ರಿಂದ ಯಾವುದೇ ಶಿಕ್ಷಣ ಇಂಪ್ರೂವ್ ಆಗೋಲ್ಲ. ಇದು ಒಂದು 10 years ಬ್ಯಾಕ್ ನಾನು D.Ed ಮಾಡಿದಾಗ ಏನು ಕಲ್ತ್ಕೊಂಡಿದ್ನೋ ಮತ್ತೆ ಅದನ್ನು ನಾನು ಇಲ್ಲಿ ರಿಪೀಟ್ ಕಲ್ತ್ಕೊಂಡಂಗೆ ಆಯಿತು. ಸೊ ಥ್ಯಾಂಕ್ಫುಲ್ ಟು ಸರ್ಗೆ ತುಂಬ ಧನ್ಯವಾದಗಳು. ಕಲೀಲಿಕ್ಕಿದೆ, ಇನ್ನು ಕಲ್ತಿದ್ದೇವೆ. ಇನ್ನು ನಾವು ಮಕ್ಕಳಿಗೆ ಕಲಿಸುವಂಥದ್ದು ಇರುವಂಥದ್ದು ಈ ತರಬೇತಿಯಿಂದ ನಾನಂತೂ ತುಂಬ ಕಲ್ತಿದ್ದೀನಿ. ಇಂಥ ಟ್ರೈನಿಂಗ್ ಇದೊಂದು 5-6ನೇ ಟೈಮಿದಾಗಿರ್ಬೋದು. ನಾನು ನಿನ್ನೆ ತಾನೇ ಮೀಟಿಂಗ್ ಮಾಡೋಕೆ ಹೇಳಿದೆ. ಈ ತರಬೇತಿಯಿಂದ ತುಂಬ ಕಲೀಲಿಕ್ಕಿದೆ. ಇಲ್ಲಿ ಅಂತಲ್ಲ, ನಾವು ಹೊರಗಡೆ ಹೋದರೂ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತೇಳಿ ಕಲೀಲಿಕ್ಕಿದೆ. ಈ ಪ್ರೋಗ್ರಾಮಲ್ಲಿ ಕಲ್ತಿದ್ದೀವಿ ಕೂಡ. ಇನ್ನು ಮಕ್ಕಳ ಸಮಸ್ಯೆಯನ್ನು ನಾವು ಫಸ್ಟ್ ಕೇಳಿಸ್ಕೋಬೇಕು, ಆಮೇಲೆ ಮಕ್ಕಳ ಜೊತೆ ಮಾತಾಡಬೇಕು ಅಂತ ಇದರಲ್ಲಿ ನಾನು ಕಲ್ತಿದ್ದೀನಿ. ಅದು ಕಲ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಮಕ್ಕಳ ಸಮಸ್ಯೆ ಏನಾದರೂ ಬಂದರೆ ನಾವು ಯಾವ ರೀತಿ ವ್ಯವಹರಿಸಬೇಕು, ನಮ್ಮ ಮಾತಲ್ಲೇ ಇರ್ಬೋದು. ಯಾವುದೇ ಒಂದು ದೊಡ್ಡ ಸಮಸ್ಯೆ ಆದರೂ ನಮ್ಮ ಮಾತಲ್ಲೇ ಆ ಸಮಸ್ಯೆಗೆ ಸೊಲ್ಯೂಷನ್ ಇರ್ಬೋದು ಅಂತ ನಾನು ಈ ತರಬೇತಿಯಿಂದ ಕಲ್ತಿದ್ದೀನಿ ಸರ್. ನಾನು ಸುಧಾಕರ್ ಸರ್ ಅವ್ರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ವಾರ್ಡನ್ ಆಗಿ 8 month ಕಳೀತಾ ಬಂತು. ಸೊ ಇಷ್ಟು ದಿವಸ ನಾನು ನಾನೇನು ಮಾಡ್ತಾಯಿದ್ದೆ ಅದೇ ಕರೆಕ್ಟು. ನಾನು ಮಕ್ಕಳಿಗೆ ತಪ್ಪು ಮಾಡಿದಾಗ ನಾನು ಬೈತಾ ಇದ್ದೆ. ಸೊ ನಾನು ಮಾಡ್ತಿರೋದೇ ಕರೆಕ್ಟು ಅಂತ ಅನ್ಕೋತಾ ಇದ್ದೆ. ಸೊ ಇವತ್ತು ನನಗೆ ಇವರ ಒಂದು ಸೆಷನ್ನಿಂದ ಅರ್ಥ ಆಯಿತು, ನಾನು ಮಾಡ್ತಿರೋದು ನಾನು ರಾಂಗ್ ಇದೆ. ಸೊ ನಾನಿನ್ನು ಚೇಂಜ್ ಆಗಬೇಕು ಅಂತ ಗೊತ್ತಾಗ್ತದೆ. ಸೊ ನಾನು ಮಾತ್ರ ಅಲ್ಲ, ಸೊ ಆಲ್ಮೋಸ್ಟ್ ಎಲ್ಲರೂ ಚೇಂಜ್ ಆಗಲಿಕ್ಕಿದೆ. ಸೊ ನನ್ನ ಚೇಂಜಸ್ನ ಇನ್ನು ಮುಂದೆ ನಾನು ಚೇಂಜ್ ಮಾಡ್ಕೋತೀನಿ, ನನ್ನ ಏನು ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡೆ. ಸೊ ಅದಕ್ಕೋಸ್ಕರ ನಾನು JS ಸುಧಾಕರ್ ಅವರಿಗೆ ಹಾರ್ಟ್ಲಿ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗೊತ್ತಿದೆ ಎಲ್ಲರಿಗೂ ಹೇಗೆ ಬಿಹೇವ್ ಮಾಡಬೇಕು, ಎಲ್ಲಿ ಯಾವ ಸಿಚುವೇಶನ್ ಹೇಗಿರಬೇಕು ಅಂತ. ಆದರೂ ಇವತ್ತು JC ಸುಧಾಕರ್ ಸರ್ ಹೇಳಿರೋದ್ರಿಂದ ಅದರಲ್ಲಿ ಇನ್ನೂ ತುಂಬ ಚೇಂಜಸ್ ಮಾಡ್ಕೊಳ್ಳಿಕ್ಕಿದೆ. ಯಾವಾಗ ಹೆಂಗಿರಬೇಕು, ಯಾವ ಸಿಚುವೇಷನಲ್ಲಿ ಎಷ್ಟು ಸ್ಟ್ರಿಕ್ಟ್ ಆಗಿರಬೇಕು, ಎಷ್ಟು ಫ್ರೆಂಡ್ಲಿ ಆಗಿರಬೇಕು,
ಅದನ್ನು ಹೇಳ್ಕೊಂಡಿದ್ದಾರೆ. ಮತ್ತು ಅವ್ರು ಹೇಳಿದ್ರೆ ತುಂಬ ಹೆಲ್ಪ್ ಆಗಿದೆ. ನಾವು ತುಂಬ ಬದಲಾವಣೆನ ಮಾಡ್ಕೋಬೇಕಾಗಿದೆ. ಇವತ್ತಿಂದ ಎಲ್ಲನೂ ನಾವು ಬದಲಾವಣೆ ಮಾಡ್ಕೋತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.